ಸ್ನೇಹಿತರೆ ಇಲ್ಲಿ ನೋಡ್ಬೋದು ನನ್ನ ಒಂದು techapple.com ಏನೊಂದು ಬ್ಲಾಗ್ ಇದೆಯಲ್ಲ, ಸೊ ಬ್ಲಾಗಿಗೆ ಆಲ್ಮೋಸ್ಟ್ 22 ಬ್ಯಾಕ್ ಲಿಂಕ್ಸ್ ಇದೆ. ಅದೇ ರೀತಿ ಡೊಮೇನ್ ಅಥಾರಿಟಿ ನೋಡ್ಬೋದು 7 ಇದೆ. ಸೊ ಬ್ಯಾಕ್ ಲಿಂಕ್ಸನ್ನು ಜಾಸ್ತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಮ್ಮ ಒಂದು ಡೊಮೇನ್ ಅಥಾರಿಟಿ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ ಸರ್ಚೇಬಲಲ್ಲಿ ಅಂದರೆ ಗೂಗಲ್ ಸರ್ಚೇಬಲಲ್ಲಿ ನಮ್ಮ ಒಂದು ಬ್ಲಾಗ್ ಅಥವಾ ವೆಬ್ಸೈಟ್ ಏನಾಗುತ್ತೆ ರ್ಯಾಂಕಿಂಗ್ಗೆ ಬರೋದಕ್ಕೆ ಶುರುವಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕಪ್ಪ ಅಂತಂದರೆ ನಮ್ಮ ಒಂದು ವೆಬ್ಸೈಟ್ ಅಥವಾ ಬ್ಲಾಗನ್ನು ಕಂಪಲ್ಸರಿಯಾಗಿ ಬ್ಯಾಕ್ ಲಿಂಕ್ಸನ್ನು ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ಯಾಕ್ ಲಿಂಕ್ಸ್ ಅಂದರೆ ಏನು, ಸೊ ಬ್ಯಾಕ್ ಲಿಂಕ್ಸನ್ನು ಯಾಕೆ ಮಾಡಬೇಕು, ಸೊ ಬ್ಯಾಕ್ ಲಿಂಕ್ಸ್ ಅಂದರೆ ಏನಪ್ಪ ಅಂತಂದರೆ ನಮ್ಮ ಒಂದು ವೆಬ್ಸೈಟ್ ಅಥವಾ ನಮ್ಮ ಒಂದು ಬ್ಲಾಗನ್ನು ಇನ್ನೊಂದು ವೆಬ್ಸೈಟ್ಗೆ ಲಿಂಕ್ ಮಾಡೋದು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಬ್ಲಾಗರ್ ಇದೆ ಅಂದ್ಕೊಳ್ಳಿ, ಸೊ ನಮ್ಮ ಒಂದು ವೆಬ್ಸೈಟ್ ಇದೆ, ನಮ್ಮ ಒಂದು ಬ್ಲಾಗ್ ಇದೆ, ಸೊ ಆ ಬ್ಲಾಗನ್ನು ತೊಗೊಂಡೋಗಿ ಬ್ಲಾಗರ್ಗೆ ಲಿಂಕ್ ಮಾಡುವಂಥದ್ದು, ಸೊ ಬ್ಲಾಗರಲ್ಲಿ ಕ್ರಿಯೇಟ್ ಮಾಡಿಕೊಂಡು ಹಾಕುವಂಥದ್ದು. ಸೊ ಅದು ಯಾವ ಥರ ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡೋದನ್ನು ಮರಿಬೇಡಿ. ಅದೇ ರೀತಿ ಇದರಲ್ಲಿ ಆಲ್ಮೋಸ್ಟ್ ಒಂದು 10,000+ ಬ್ಯಾಕ್ ಲಿಂಕ್ಗಳನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಅದರಲ್ಲಿ ಒಂದು SEO ಚೆಕ್ ಲಿಸ್ಟೇ ನಿಮಗೆ ಸಿಗುತ್ತೆ. ಸೊ ಅದಕ್ಕೊಂದು ಸ್ವಲ್ಪ ಪ್ರೈಸಸ್ ಇದೆ. ಸೊ ಆ ಪ್ರೈಸಸನ್ನು ನೀವು ಪೇ ಮಾಡಿ ತೊಗೋಬೇಕಾಗುತ್ತೆ. ಸೊ ಹಾಗಂತಂದರೆ ಆ ಬ್ಯಾಕ್ ಲಿಂಕ್ಸ್ಗಳು ಏನೇನು ಎಂತ ಎಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ. ಸೊ ಇದು ನೋಡ್ಬೋದು ನನ್ನೊಂದು ಬ್ಲಾಗದು. ಸೊ ನಿಮಗೆ ಗೊತ್ತಿರುತ್ತೆ. ಸೊ 22 ಬ್ಯಾಕ್ ಲಿಂಕ್ಸ್ ಆಲ್ಮೋಸ್ಟ್ ಇದೆ. ಸೊ ಇದನ್ನು ನಾನು ಮಾಡಿರೋದು. ಸೊ ಯಾವುದ್ಯಾವುದಕ್ಕೆ ಬ್ಯಾಕ್ ಲಿಂಕ್ಸ್ ಇದೆ ಅಂತ ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ಕೆಳಗಡೆ ಇಲ್ಲಿ ನೋಡುತ್ತೆ ತೋರಿಸುತ್ತೆ ಅದು ಕಂಪ್ಲೀಟಾಗಿ. ಸೊ ಇದರಿಂದ ಏನಾಗುತ್ತೆ ಅಂತ ಕೂಡ ನಾನು ನಿಮಗೆ ಹೇಳಿದೆ. ಸೊ ಸರ್ಚ್ ರಿಸಲ್ಟ್ಸು ಏನಾಗುತ್ತಪ್ಪ ಅಂತಂದರೆ ಅಂದರೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನನ್ನ ಹತ್ರ ಆ ಕೆಲವೊಂದು ಬ್ಯಾಕ್ ಲಿಂಕ್ಸ್ ಇದೆಯಲ್ಲ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಆ ಬ್ಯಾಕ್ ಲಿಂಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವೇನಪ್ಪ ಅಂದರೆ ನಿಮಗೂ ಕೂಡ ನೀವು ಬ್ಯಾಕ್ ಲಿಂಕ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ 24 ಕ್ಯಾಟಗರೀಸ್ ಅಲ್ಲಿರುವಂಥ ಒಂದು ಕೆಲವೊಂದು ಬ್ಯಾಕ್ ಲಿಂಕ್ಸ್ ಇದೆ. ಸೊ ಮೊದಲಿಗೆ ಪ್ರೆಸ್ ರಿಲೀಸ್ ಇದೆ, ಗೆಸ್ಟ್ ಬ್ಲಾಗಿಂಗ್ ಇದೆ, ಅದೇ ರೀತಿ ಬಿಸ್ನೆಸ್ ಲಿಸ್ಟಿಂಗ್ ಇದೆ, ಫೋರಮ್ ಸಬ್ಮಿಷನ್ ಇದೆ, ಸೋಷಿಯಲ್ ಬುಕ್ ಮಾರ್ಕಿಂಗ್ ಇದೆ, ಆರ್ಟಿಕಲ್ ಸಬ್ಮಿಷನ್ಸ್ ಇದೆ, ಅದೇ ರೀತಿ Q&A ವೆಬ್ಸೈಟ್ ಇದೆ. ಸೊ ನಿಮಗೆ ಯಾವುದಕ್ಕೆ ನಿಮಗೆ ಸೂಟೇಬಲ್ ಆಗುತ್ತಲ್ಲ, ಸೊ ಆ ಒಂದು ಇದಕ್ಕೆ ನೀವು ಏನು ಮಾಡೋದಪ್ಪ ಅಂತಂದರೆ ನಿಮ್ಮ ಒಂದು ಬ್ಲಾಗನ್ನು ಲಿಂಕ್ ಮಾಡ್ಕೊತಾ ಹೋಗ್ಬೋದು. ಸೊ ಇವಾಗ ನಾನು ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಆರ್ಟಿಕಲ್ ಸಬ್ಮಿಷನ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟು ಮೈಕ್ರೋ ಬ್ಲಾಗಿಂಗ್ ವೆಬ್ಸೈಟ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಅದೇ ರೀತಿ ಡೊಮೇನ್ ಅಥಾರಿಟಿ ಕೂಡ ನೋಡ್ಬೋದು. ಇಲ್ಲಿ ಲಿಂಕ್ಡ್ಇನ್ನಲ್ಲಿ ನೀವು ಅದೇ ರೀತಿ media.net, ಟ್ವಿಟ್ಟರು, ಫೇಸ್ಬುಕ್ಕು. ಸೊ ಇದನ್ನೆಲ್ಲ ಏನಪ್ಪ ಅಂದರೆ ಜಸ್ಟ್ ಇಲ್ಲಿಂದ ಕಾಪಿ ಮಾಡಿಕೊಂಡು ಅಲ್ಲಿ ಹೋಗಿ ಪೇಸ್ಟ್ ಮಾಡಿ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡು ಬಿಟ್ಬಿಡಿ. ಯಾವುದರಲ್ಲಿ ಕ್ರಿಯೇಟ್ ಮಾಡಬೇಕು, ನಿಮ್ಮ ಒಂದು ವೆಬ್ಸೈಟ್ ನೇಮ್ ಏನಿರೋದಲ್ಲ ಸೊ ಅದರಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಂಡು ಬಿಡಬೇಕು. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ ಬ್ಯಾಕ್ ಲಿಂಕ್ ಆಗುತ್ತೆ. ಸೊ ನೆಕ್ಸ್ಟು ಜಾಬ್ ಪೋಸ್ಟಿಂಗಲ್ಲಿ ಕೂಡ ಬರುತ್ತೆ. ನೋಡ್ಬೋದು ಲಿಂಕ್ಡ್ಇನ್ ಆಗಿರ್ಬೋದು, ಫೈವರು, ಬ್ಯಾಂಕ್, ಕೆಲವೊಂದು ಬೇರೆ 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 ಎಲ್ಲ ಇದೆ. ಅಪ್ವರ್ಕ್ ಆಗಿರ್ಬೋದು, ಜಾಬ್ಸ್ DB ಆಗಿರ್ಬೋದು, ಫ್ರೀಲ್ಯಾನ್ಸರ್ ಆಗಿರ್ಬೋದು. ಸೊ ಇದರಲ್ಲೆಲ್ಲ ನಿಮ್ಮ ಒಂದು ಜಾಬ್ ವೆಬ್ಸೈಟ್ ಇತ್ತು ಅಂತಂದರೆ ನೀವು ಇದರಲ್ಲಿ ಏನು ಮಾಡೋದಪ್ಪ ಅಂತಂದರೆ ಬ್ಯಾಕ್ ಲಿಂಕನ್ನು ಈ ಒಂದು ಲಿಂಕ್ಗಳಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಬಿಟ್ಟರೆ ಸಾಕು. ಸೊ ಆಟೋಮೆಟಿಕ್ಕಾಗಿ ಬ್ಯಾಕ್ ಲಿಂಕಿಗೆ ಏನಾಗುತ್ತಪ್ಪ ಅಂತಂದರೆ ಜಾಯ್ನ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಯಾವುದೋ ಒಂದು ಓಪನ್ ಮಾಡೋಣ. ಸೊ ಇದೇನಿದೆಯಲ್ಲ, ಸೊ ಜಾಬ್ಸ್ DB. ಸೊ ನಾನು ಇದನ್ನ ಏನು ಮಾಡ್ತೀನಪ್ಪ ಅಂತಂದರೆ ಓಪನ್ ಮಾಡ್ತೀನಿ ಇವಾಗ. ಸೊ ಓಪನ್ ಮಾಡಿಕೊಂಡು ನನ್ನ ಒಂದು ಬ್ಲಾಗ್ ಇದೆಯಲ್ಲ ಜಾಬ್ದು, ಸೊ ಅದರಲ್ಲಿ ನಾನೇನಪ್ಪ ಅಂತಂದರೆ ಇದರಲ್ಲಿ ಲಿಂಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಕೆಲವೊಂದು ಸರಿ ವೆಬ್ಸೈಟ್ಗಳು ವರ್ಕ್ ಆಗೋಲ್ಲ, ಕೆಲವೊಂದು ಸರಿ ವರ್ಕ್ ಆಗುತ್ತೆ. ಸೊ ನಾವು ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ನಾನು ಓಪನ್ ಮಾಡಿಕೊಂಡು ಏನು ಮಾಡ್ತೀನಪ್ಪ ಅಂತಂದರೆ ಇದರಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ನಾನೇನು ಮಾಡ್ತೀನಿ ಸರ್ಚಸ್ ಫಾರ್ ಜಾಬ್ಸ್ ಅಂತ ಇದೆ. ಸೊ ರಿಮೈಂಡ್ ಮೀ ಸೆಲೆಕ್ಷನ್ ಅಂತ ಬರುತ್ತೆ. ಸೊ ಅದಿರಲಿ ಹಾಗೆ. ಸೊ ಕೆಳಗಡೆ ಬಂದ್ರಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ಪಾರ್ಟ್ನರ್ಸು. ಸೊ ಇದೆಲ್ಲ ನೋಡ್ಬೋದು, ಇದೆಲ್ಲ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಥೈಲ್ಯಾಂಡ್, ಸಿಂಗಾಪುರ್, ಹಾಂಗ್ಕಾಂಗ್, ಸೊ ಎಲ್ಲನೂ ಸಿಗುತ್ತೆ. ಇದರಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಸಿಂಪಲ್ಲಾಗಿ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆಗಿ ಆದ ಮೇಲೆ ನೀವೇನಪ್ಪ ಅಂತಂದರೆ ಇದು ನಿಮಗೆ ಡೈರೆಕ್ಟಾಗಿ ಲಿಂಕ್ ಬ್ಯಾಕ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು ಯಾರೋ ವೆಬ್ಸೈಟ್ ಗೊತ್ತಿಲ್ಲ, ಅವ್ರದ್ದು ಲಿಂಕ್ ಬ್ಯಾಕ್ ಆಗಿದೆ. ಸೊ ಈ ರೀತಿ ನೀವೇನಪ್ಪ ಅಂತಂದರೆ ಮಾಡ್ಕೋಬೋದು. ಸೊ ಒಂದು ಬೇರೆದು ಇನ್ನೊಂದು ಯಾವುದಾದ್ರೂ ತೊಗೊಳ್ತೀನಿ. ಸೊ ಟೈಮ್ಸ್ ಜಾಬ್ಸ್ ಅಂತ ಬರುತ್ತೆ. ಸೊ ಇದನ್ನು ನಾನು ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲಿ ಪೇಸ್ಟ್ ಮಾಡಿಕೊಂಡು ಓಪನ್ ಮಾಡ್ಕೋತೀನಿ ಆ ವೆಬ್ಸೈಟನ್ನು. ಸೊ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು, ಸೊ ಇದು ಅಂಡರ್ ಮೇಂಟೆನೆನ್ಸಲ್ಲಿದೆ. ಸೊ ಈ ವೆಬ್ಸೈಟ್ ಕೂಡ ಅಂಡರ್ ಮೇಂಟೆನೆನ್ಸಲ್ಲಿ ಇದೆ. ಸೊ ಫ್ರೀ ಜಾಬ್ ಅಲರ್ಟ್. ಸೊ ಇಲ್ಲಿ ನೋಡ್ಬೋದು ಫ್ರೀ ಜಾಬ್ ಅಲರ್ಟ್ ಕೂಡ ಇದೆ, ಅದರಲ್ಲೂ ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಇಂಡೀಡಲ್ಲಿದೆ, ಅದರಲ್ಲೂ ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ
ಬೇರೆ 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 ಒಂದು ವೆಬ್ಸೈಟ್ಸ್ಗಳ ಲಿಂಕ್ಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಅದಕ್ಕೆಲ್ಲನೂ ನೀವು ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡು ಬಿಟ್ಬಿಡಿ. ಸೊ ಪಾಡ್ಕ್ಯಾಸ್ಟ್ಗೆ ಸಪ್ರೇಟಾಗಿ ಸಿಗುತ್ತೆ ನಿಮಗೆ, ಅದೇ ರೀತಿ ಲಿಸ್ಟಿಂಗಿಗೆ ಸಪ್ರೇಟಾಗಿ ಸಿಗುತ್ತೆ. ಸೊ ಇದೆಲ್ಲ ಕಂಪ್ಲೀಟಾಗಿ ನೋಡಿ. ಸೊ ಲಿಂಕ್ ನಿಮಗೆ ಅಂದರೆ ಏನಂತ ಈ ಒಂದನ್ನು ಇದು ಅಷ್ಟೇ ಅಲ್ಲದೆ ಇದರಲ್ಲಿ ಏನಪ್ಪ ಅಂತಂದರೆ ಬೇರೆ ಬೇರೆ ಸಿಗುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು ಚೆಕ್ ಲಿಸ್ಟ್ ಸಿಗೋದು. ಸೊ ಕೆಲವೊಂದು ಟೆಂಪ್ಲೇಟ್ಸ್ ಇದೆ ಸಿಗೋದು. ಅದೇ ರೀತಿ ಚಾಟ್ GPT ಪ್ರಾಂಪ್ಟ್ಸ್ ಇದೆ ಕೆಲವೊಂದು. ಯೋಸ್ಟ್ SEO ಪ್ಲಗಿನ್ ಸಿಗುತ್ತೆ. ಅದೇ ರೀತಿ ಡಬ್ಲ್ಯೂ ರಾಕೆಟ್ ಪ್ಲಗಿನು, ಎಲಿಮೆಂಟರ್ ಫ್ಲೋ ಪ್ಲಗಿನು, ಡಿವಿ ಬಿಲ್ಡರ್. ಸೊ ಇದೆಷ್ಟು ಎಲ್ಲ ನಿಮಗೆ ಆ ಒಂದು ಪ್ರೈಸಲ್ಲಿ ಸಿಗುತ್ತೆ. ಸೊ ಆ ಪ್ರೈಸ್ ಯಾವುದಪ್ಪ ಅಂತಂದರೆ ಜಸ್ಟ್ 99 ರೂಪೀಸಲ್ಲಿ ನಿಮಗೆ ಆ ಒಂದು ಪ್ರೈಸ್ ಸಿಗುತ್ತೆ. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ನೀವು ಬೈ ಮಾಡ್ಬೋದು. ಅದೇ ರೀತಿ ನಿಮ್ಮ ಒಂದು ಬ್ಲಾಗ್ಗೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ಬ್ಯಾಕ್ಲಿಂಕ್ಸ್ಗಳನ್ನು ಬಿಲ್ಡ್ ಮಾಡ್ಬೋದು. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.